ಆಯ್ತು ರೀ, ಒಂದು ಕೆಲಸ ಮಾಡ್ತೀನಿ, ನಿಮ್ಮದು ಇಷ್ಟೆಲ್ಲ ಚಾನಲ್ ಇದೆ ಅಲ್ಲ, ಯಾರಾದರೂ ಒಬ್ಬರು ಡಿಬೇಟಿಗೆ ಕರೀರಿ, ನಾವು ದಿನೇಶ್ ಅವರು ಬರ್ತೀವಿ, ಬಿ ಜೆ ಪಿಯವರಿಗೂ ಕರೆಸೋಣ, ಕೆಲವು ಪ್ರಮುಖವಾದಂಥ ಅಂಶಗಳ ಬಗ್ಗೆ ಚರ್ಚೆ ಆಗೋಣ. ಸಾವರ್ಕರ್ ವರ್ಸಸ್ ಗಾಂಧಿ ಅಥವಾ ಗೋಡ್ಸೆ ವರ್ಸಸ್ ಸಾವರ್ಕರ್ ವರ್ಸಸ್ ಗಾಂಧಿ ಎಲ್ಲನೂ ಚರ್ಚೆ ಆಗಲಿ. ಸಾವರ್ಕರ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇವರು ಬಿ ಜೆ ಪಿಯವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ, ಈ ವಾಟ್ಸಾಪ್ ನೋಡಿ 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 ಪುಸ್ತಕ ಓದೋದೇ ಬಿಟ್ಬಿಟ್ಟವ್ರೆ. ಬರೀ ಈ ವಾಟ್ಸಾಪ್ ಯೂನಿವರ್ಸಿಟಿ, ಫೇಸ್ಬುಕ್ ಗ್ರ್ಯಾಜುಯೇಟ್ಸ್ ಇವರೆಲ್ಲರೂ. ಈಗ ಅವ್ರ ಲೀಡ್ರ್ ಇತಿಹಾಸ ಓದಿದಾರ? ನಾನು ಚಾಲೆಂಜ್ ಮಾಡ್ತೀನಿ. ಸಾವರ್ಕರ್ ಏನು ಹೇಳ್ತಾರೆ, ದ ಮ್ಯಾಸ್ಕಾಟ್ ಆಫ್ ಹಿಂದುತ್ವ ಕೆನಾಟ್ ಬಿ ಅ ವೀಕ್ ಆ್ಯನಿಮಲ್ ಲೈಕ್ ಕೌ. ಅಂದರೆ ಹಸು ಇರ್ಬೋದು, ಗೌ ಇರ್ಬೋದು, ಅದು ಭಾಳ ಸರಳವಾದಂಥ ಪ್ರಾಣಿ ಇದೆ. ಹಿಂದುತ್ವದ ಏನೋ ಮುಂದಾಳತ್ವ ಅಥವಾ ಮ್ಯಾಸ್ಕಾಟ್ ಆಗಿ ನಾವು ಇದನ್ನು ಉಪಯೋಗ ಮಾಡಬಾರ್ದು. ಹಿಂದುತ್ವ ಅಂದರೆ ಏನು? ಒಂದು ಉಗ್ರವಾದಂಥ ಹೋರಾಟ ಇದೆ, ಅದಕ್ಕೋಸ್ಕರ ನಾವು ಉಗ್ರ ನರಸಿಂಹವನ್ನು ನಾವು ನಮ್ಮ ಏನು ಮ್ಯಾಸ್ಕಾಟ್ ಆಗಿ ನಾವು ಮುಂದಿಟ್ಕೋಬೇಕು, ಅವರು ನಮ್ಮ ಅಂಬ್ಯಾಸಿಡರ್ ಆಗಬೇಕು, ರಾಯಭಾರಿಗಳಾಗಬೇಕು ಅಂದ್ಬಿಟ್ಟು ಅವ್ರು ಹೇಳಿದ್ದು. ಅವು ವೆರಿ ಕ್ಲಿಯರ್ಲಿ ಅವ್ರ ಸ್ಟೇಟ್ಮೆಂಟ್ ಏನಿದೆ ಅಂದರೆ, ಹಿಂದುತ್ವ ಕೆನಾಟ್ ಸ್ಟ್ಯಾಂಡ್ ಆನ್ ದ ಮೀಕ್ ಲೆಗ್ಸ್ ಆಫ್ ಅ ಕೌ ಅಂತ ಹೇಳಿದ್ದು ಸಾವರ್ಕರು. 33 ಕೋಟಿ ದೇವರು ಅದ್ರ ಹೊಟ್ಟೆನಲ್ಲಿ ಇಟ್ಟಿದ್ದೀರಾ, ಅದರಿಂದ ಹೆಂಗಪ್ಪ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ಸಾವರ್ಕರ್ ಅವರು. ಯಾವ ರೀತಿ ಯುರೋಪ್ನಲ್ಲಿ, ಅಮೇರಿಕಾನಲ್ಲಿ ಈ ಲೈಫ್ ಸ್ಟಾಕು ಅಂದರೆ ಈ ಹಸು ಇರ್ಬೋದು, ಎಮ್ಮೆಗಳಿರ್ಬೋದು, ಎತ್ತುಗಳಿರ್ಬೋದು, ಯಾವ ರೀತಿ ಆರ್ಥಿಕ ಚಟುವಟಿಕೆಗಳಿಗೆ ಬಳಸ್ಕೋತಾರೆ, ಅದೇ ರೀತಿ ಇಲ್ಲಾಗಬೇಕೆ ಹೊರತು ಅವರಿಗೆ ಪೂಜೆ ಮಾಡಬಾರ್ದು ಅಂತ ಹೇಳಿದ್ದು ನಿಮ್ಮ ಲೀಡರೇ, ನಿಮ್ಮ ಇತಿಹಾಸನೇ. ಬಿ ಜೆ ಪಿ ನಾಯಕರಿಗೆ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ, ನೀವು ಯಾರು ಸಾವರ್ಕರ್ ಅಂತ ಲೀಡರ್ ಅಂತ ಒಪ್ಕೊಂಡಿದ್ದೀರ ಅಲ್ವಾ, ಇವರು ಬ್ರಿಟಿಷರಿಂದ ಪೆನ್ಷನ್ ತೊಗೋತಾ ಇದ್ದೀರಾ ಇಲ್ವಾ? ತಾವು ಹೇಳಿಬಿಡಿ, ಎಸ್ ಆರ್ ನೋ ಅಂತ ಹೇಳಿಬಿಡಿ. ಮತ್ತು ನಾನು ಪದೇ ಪದೇ ನಿಮಗೂ ಕೇಳಿದ್ದೀನಿ, ವೀರ್ ಸಾವರ್ಕರಿಗೆ ವೀರ್ ಬಿರುದು ಯಾರು ಕೊಟ್ಟಿದ್ದರು? ನಿನ್ನೆ ಮಹಾತ್ಮ ಗಾಂಧಿಯವರ ಜಯಂತಿ ಇತ್ತು. ಮಹಾತ್ಮ ಬಿರುದು ಯಾರು ಕೊಟ್ಟಿದ್ರು ಅಂತ ಗೊತ್ತಿದೆ, ಯಾವಾಗ ಕೊಟ್ಟಿದ್ರು ಅಂತ ಗೊತ್ತಿದೆ. ಆದರೆ ವೀರ್ ಸಾವರ್ಕರಿಗೆ ವೀರ್ ಬಿರುದು ಕೊಟ್ಟವ್ರು ಯಾರು? ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀರಾ ಸರ್? ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲೆಲ್ಲ ಚಾನೆಲ್ಗಳಿದಾರಲ್ಲ, ಒಂದು ಸರಿ ಡಿಬೇಟಿಗೆ ಕರೆದುಬಿಡಿ, ನಾವು ಬರ್ತೀವಿ, ದಿನೇಶ್ ಅವರು ಬರ್ತಾರೆ, ಅಥವಾ ನಾವು ಕೇಳಿರೋ ಕೆಲವು ಪ್ರಶ್ನೆಗಳಿಗೆ ಅವರು ಉತ್ತರ ಇಂಡೈರೆಕ್ಟಾಗಿ ಕೊಟ್ಟರು ತೊಂದರೆ ಇಲ್ಲ. ಸುಮ್ಮನೆ ಯಾರೋ ಹೇಳಿದಲ್ಲ ಇದು, ನಿಮ್ಮ ಇತಿಹಾಸ, ನಿಮ್ಮ ನಾಯಕರ ಇತಿಹಾಸ ಇದು, ನಿಮ್ಮ ನಾಯಕರ ಇತಿಹಾಸ ಇದು. ಅದನ್ನು ಫಸ್ಟ್ ನಿಮ್ಮ ನಾಯಕರ ಇತಿಹಾಸವನ್ನು ನೀವು ತಿಳ್ಕೊಳ್ಳಿ, ಅದಾದಮೇಲೆ ಬೇರೆಯವ್ರಿಗೆ ಪಾಠ ಹೇಳಿ.